ಹಾಯ್ ಫ್ರೆಂಡ್ಸ್, ನಾವಿವತ್ತು ರೆಡಿ ರಸಮ್ ಮಾಡೋಣ ಅಂಥೇಳಿ ರಸಮ್ ಪುಡಿ ಎಲ್ಲ ಹುರ್ಕೋತಾ ಇದ್ದೀನಿ. ಜೀರಿಗೆ, ಧನಿಯಾ, ಮೆಂತ್ಯ, ಕಾಳುಮೆಣಸು, ಆಮೇಲೆ ಇಂಗು ಎಲ್ಲ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಸಹಿತ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಬೇಯಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಫುಲ್ ಪೇಸ್ಟ್ ಆಗಬೇಕಿದು. ಟೊಮೊಟೊ ಹಣ್ಣು ಸಿಪ್ಪೆ ಎಲ್ಲ ತಗೊಂಡಿರ್ತೀವಿ ನಾವು. ಇದನ್ನು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊತೀವಿ. ತೊಗರಿಬೇಳೆನ ನಾನು ಡ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ತುಂಬ ಚೆನ್ನಾಗಿ ಡ್ರೈ ಆಗ್ತಾಯಿದೆ. ತೊಗರಿಬೇಳೆ ಪೇಸ್ಟನ್ನು ನಾನು ಅಂಟು ಬರೋಲ್ಲವರೆಗೆ, ಅಂದರೆ ಡ್ರೈ ಆಗೋಲ್ಲವರೆಗೆ ಇದು ಹುರ್ಕೋತಾ ಇದ್ದೀನಿ. ನೋಡಿ, ಇದು ಟೊಮೊಟೊ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡಿದೆ. ಪೇಸ್ಟ್ ಆಗಿರೋ ತೊಗರಿಬೇಳೆ ಪೇಸ್ಟ್ ಮಾಡ್ಕೋತಾ ಇದ್ದೀವಿ. ತೊಗರಿಬೇಳೆನೂ ಸಹ ಇದು ಡ್ರೈ ಮಾಡ್ಕೊತಾ ಇದ್ದೀವಿ. ಇದು ಪೌಡ್ರ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀವಿ. ತೊಗರಿಬೇಳೆ ಪೂರ್ತಿ ಟೊಮೊಟೊ ಫ್ಲೇವರ್ ಮೇಲೆ ಹಿಡ್ಕೊಂಡ್ಮೇಲೆ ನಾವು ರಸಮ್ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದನ್ನು ಮಿಲ್ಲಿಗೆ ಹಾಕ್ತೀವಿ ನಾವು. ಅವಾಗ ಕ್ಲೀನಾಗಿ ಅದು ಡ್ರೈ ಒಂದೇ ಥರ ಬರುತ್ತೆ ಅವಾಗ ಅದು. ಆಮೇಲೆ ಇದು ಆ್ಯಕ್ಚುಲಿ ಬಿಸಿನೀರು ಇಟ್ಕೋತೀವಿ. ಬಿಸಿನೀರು ಇಟ್ಕೊಂಡು ನಮ್ಮದೇ ಪಿಂಕ್ ಸಾಲ್ಟು ಸ್ವಲ್ಪ ಹಾಕ್ಕೊಂಡು, ಆಮೇಲೆ 2 ಸ್ಪೂನು ರಸಮ್ ಪುಡಿ, ರೆಡಿಯಾಗಿರೋ ರಸಮ್ ಪುಡಿ ಹಾಕಿ ಕುದಿಸ್ಕೋತಾ ಇದ್ದೀನಿ. ನಾವು ತುಪ್ಪ ಹಾಕ್ತೀವಿ ಆ್ಯಕ್ಚುಲಿ ರಸಮ್ಮಿಗೆ. ರೆಡಿಯಾಗ ಹಾಕ್ತಾ ಇರುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಇದಕ್ಕೆ ಒಗ್ಗರಣೆ ಆಗಲಿ ಇದಾಗಲಿ ಯಾವುದರ ಅವಶ್ಯಕತೆ ಬರಲ್ಲ ಅಂತ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರೊಳಗೆ ಇರೋದ್ರಿಂದ, ಮತ್ತು ಯಾವುದೇ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಯಾವುದು ಹಾಕದೇ ನಾವು ಮಾಡಿದ್ದೀವಿ. ಇದನ್ನು ರೆಡಿ ಮಸಾಲ ಮಿಕ್ಸನ್ನು ಮಾಡಿದ್ದೀವಿ. ನೋಡಿ, ಈ ಥರ ಲೋಟಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಇದು. ನಮ್ಮ ಸ್ಟಾಪ್ ಎಲ್ಲರೂ ತಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿದ್ದಾರೆ ಹುಡುಗರು. ರೆಡಿ ರಸಮ್ ಪೌಡರ್ ಮಿಕ್ಸನ್ನು ಬಾಟ್ಲಿ ಪ್ಯಾಕ್ ಮಾಡಿದ್ದೀವಿ. ನಮ್ಮ ಆತ್ಮೀಯ ಗ್ರಾಹಕರಾದ ಓಂಕಾರ ಸ್ವಾಮಿಗಳಿಗೆ ಇದನ್ನು ಕೊಟ್ಟಿದ್ದೀನಿ. ಅವರು